ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ. ನಾನು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ. ಬೇಗನೆ ಎದ್ಬಿಟ್ಟು ಪೂಜೆ ಮಾಡಿ ಬೆಳಗಿನ ತಿಂಡಿಗೆ ಬಂದು ಪಲಾವನ್ನು ಮಾಡಿದ್ದೆ. ಅದನ್ನೇನು ರೆಸಿಪಿ ತೋರಿಸ್ಲಿಲ್ಲ. ಪಲಾವ್ ಮಾಡ್ಕೊಂಡು ತಿಂದ್ವಿ. ಹಾಗೆ ನಮ್ಮ ಮನೆಯವರು ನನಗೆ ಕಾಮಿಡಿ ಮಾಡ್ತಾಯಿದ್ರು, ತಿನ್ಸು ಅಂತ. ವಿಡಿಯೋ ಹಿಡಿದ ತಕ್ಷಣ ಇಲ್ಲಪ್ಪ ತಿನ್ನಲ್ಲ ಅಂತ ಇದ್ದರು. ಪಲಾವ್ ಅಂತೂ ಸೂಪರಾಗಿತ್ತು ಇವತ್ತು. ನಮ್ಮ ಚಿನ್ಮಯಿ ಹಾಯ್ ಮಾಡ್ತಾಳೆ. ಆಮೇಲೆ ಇವತ್ತು ಗೌರಿ ಹುಣ್ಣಿಮೆ ಅಲ್ವಾ, ಸೊ ಅದಕ್ಕೋಸ್ಕರ ನಾನು ಮನೆಯಲ್ಲೇ ಎಲ್ಲ ಹೋಳ್ಗೆ ಎಲ್ಲ ಮಾಡಬೇಕು. ಸೊ ಹಾಗಾಗಿ ಇವತ್ತಿನ ಅಡುಗೆನ ಎಲ್ಲ ಡೀಟೇಲಾಗಿ ತೋರಿಸ್ತೀನಿ. ಹೋಗಿ ನೋಡ್ಕೊಂಬನ್ನಿ, ಓಕೆನಾ. ಏನು ಬದನೇಕಾಯಿ ಪಲ್ಯ ಮಾಡಿದ್ದೆ. ಆಲೂಗಡ್ಡೆ, ಬದನೇಕಾಯಿ, ಟೊಮೊಟೊ ಹಣ್ಣು, ಒಂದು ಈರುಳ್ಳಿ ಹಾಕಿಬಿಟ್ಟು ಮಾಡಿದ್ದೆ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಕರಿಬೇವನ್ನ ಹಾಕಿಬಿಟ್ಟು ಈರುಳ್ಳಿನ ಹಾಕ್ಬಿಟ್ಟು ಏನು ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೆ ಅಲ್ವಾ, ಬದನೇಕಾಯಿ, ಅವನ್ನೆಲ್ಲನ ಹಾಕ್ಬಿಟ್ಟು ಇವಾಗ ಕ್ಲೀನಾಗೆ ಕೈ ಆಡ್ತಾ ಇದ್ದೀನಿ. ಅದಕ್ಕೆ ಇವಾಗ ಒಂಚೂರು ಉಪ್ಪನ್ನು ಹಾಕೋಣ. ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ, ಹಾಗಾಗಿ ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಂಚೂರು ಕೈ ಆಡಿಸಿ ಆದಮೇಲೆ ಒಂಚೂರು ಅರಿಶಿನ ಹಾಕ್ತಾಯಿದ್ದೀನಿ. ಇವಾಗ ಅದನ್ನೆಲ್ಲ ಮಿಕ್ಸ್ ಮಾಡೋಣ. ಒಂಚೂರು ಬಿಸಿನೀರು ಹಾಕಿ ಕಡಲೆಕಾಳನ್ನ ನೆನೆ ಹಾಕಿದ್ದೆ, ಅದೇ ಪಲ್ಯಕ್ಕೋಸ್ಕರ. ಅದು ಪಲ್ಯಕ್ಕೆ ಇವಾಗ ಆ ಕಡಲೆಕಾಳನ್ನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಏನಿಲ್ಲ, ಇವಾಗ ಒಂದು ಸ್ಪೂನು ಖಾರದ ಪುಡಿನ ಹಾಕಿ ಇವಾಗ ಮಿಕ್ಸ್ ಮಾಡಿಬಿಡೋಣ. ಇನ್ನೊಂದು ಕಡೆ ಸಾಂಬಾರಿಗೆ ಎಣ್ಣೆ ಮಾಡ್ತಾಯಿದ್ದೆ. ಅದಕ್ಕೆ ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ. ಹಾಗೆ ಜೀರಿಗೆನ ಹಾಕ್ತಾಯಿದ್ದೀನಿ. 1-2 ಗಡ್ಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಆ ಕಡೆ ಮತ್ತು ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ತರಕಾರಿನ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ಮಿಕ್ಸಿ ಮಾಡ್ತೀವಲ್ಲ, ಅದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಆಮೇಲೆ ಒಂಚೂರು ಹಸಿ ಶುಂಠಿನ ಹಾಕ್ತಾಯಿದ್ದೀನಿ, 1 ಇಂಚಷ್ಟು. ಅದನ್ನು ಇವಾಗ ಮಿಕ್ಸಿ ಮಾಡ್ಕೊಂಬರೋಣ. ಈ ಥರ ಫೈನ್ ಪೇಸ್ಟಾಗಿ ರುಬ್ಕೊಂಬಂದಿದ್ದೀನಿ. ಇದನ್ನೇ ಇವಾಗ ರುಬ್ಕೊಂಬಂದಿದ್ದೀನಿ ಅಲ್ವಾ, ಅದನ್ನು ಒಂದು ಸೌಟಷ್ಟು ತೆಗೆದು ಪಲ್ಯಕ್ಕೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಪಲ್ಯ ಟೇಸ್ಟ್ ಆಗುತ್ತೆ ಅಂತ. ಪಲ್ಯ ಇಷ್ಟ ಆಗಿತ್ತು. ಹೋಳಿಗೆ ಮಾಡೋಕ್ಕೆ ಇಲ್ಲಿ ಬೇಳೆನ ಬೇಯಿಸಿ ಇಟ್ಟಿದ್ದೀನಿ. ಅದಕ್ಕೆ ಬೆಲ್ಲ ಕೂಡಿಸ್ಬೇಕು ಅಷ್ಟೇ. ಆಮೇಲೆ ಇಲ್ಲಿ ಹಿಟ್ಟನ್ನು ಒಂದು ಹದದಲ್ಲಿ ನಾದಿಟ್ಟಿದ್ದೀನಿ ನೋಡಿ, ಈ ಥರ. ಮೇಲೆ ಒಂಚೂರು ಎಣ್ಣೆ ಇಟ್ಟು ಇದು ಮಾಡಿದ್ದೀನಿ. ಇವಾಗ ಆಲ್ರೆಡಿ ಸಾಂಬಾರು ಆಗೋಗಿದೆ ಒಂದು ಸೈಡು. ಸಾಂಬಾರು ಮಾಡ್ಬೇಕಾದ್ರೆ ತೋರ್ಸೋಕ್ಕಾಗಲಿಲ್ಲ, ಸಾರಿ. ಆಮೇಲೆ ಇವಾಗ ಹೋಳಿಗೆನ ತಟ್ಟೋಣ ಬನ್ನಿ. ಹೇಗೆ ತಟ್ತೀವಂತ. ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಒಂದು ಹದಕ್ಕೆ ಬರೋ ಥರ ಎಣ್ಣೆನ ಹಾಕ್ಬಿಟ್ಟು ಕ್ಲೀನಾಗಿ ನಾದ್ಕೋಬೇಕು. ಎಷ್ಟು ನಾವು ನಾದ್ಕೊಳ್ತಾ ಇರ್ತೀವೋ ಅಷ್ಟು ನೀಟಾಗಿ ಹಿಟ್ಟು ಹೋಳಿಗೆ ಚೆನ್ನಾಗಿ ಬರುತ್ತೆ ನೋಡಿ. ಹೂರಣ ಇಷ್ಟೆಲ್ಲ ಒಂದು 10-12 ಹೋಳಿಗೆ ಆಗುತ್ತೆ ಅಷ್ಟೇ, ಸಾಕು. ನಮ್ಮ ಮನೇಲಿರೋದು ನಮ್ಮ ಮನೆಯವರು, ನಾವು ಆದಷ್ಟು ಸಿಹಿ ತಿನ್ನಲ್ಲ. ಸೊ ಹಾಗಾಗಿ ಇನ್ನೇನು ನಮ್ಮ ಆಂಟಿನ ಇವತ್ತು ಕರಿಬೇಕು. ಗೌರಿ ಹುಣ್ಣಿಮೆ ಅಲ್ವಾ, ಮನೆ ಮಗಳು. ಸೊ ಹಾಗಾಗಿ ಅವ್ರನ್ನ ಕರಿಬೇಕು ಅಂತ ಹೋಳಿಗೆನ ಮಾಡಿದ್ದೀನಿ. ನೋಡ್ಕೊಂಬನ್ನಿ ಹೇಗೆ ಲಟ್ಟಿಸ್ತೀನಿ, ಯಾವ ಥರ ಬೇಯಿಸೋದು ಅಂತ ನೋಡ್ಕೊಂಬನ್ನಿ. ಹೋಳಿಗೆ ಮಾಡಿ ಕಣಕ ಏನು ಉಳಿದಿರುತ್ತೆ ನೋಡಿ, ಅದರಲ್ಲಿ ಒಂಚೂರು ಉಪ್ಪು ಖಾರ ಹಾಕಿಬಿಟ್ಟು ಈ ಥರ ಉದ್ದಿ ಚೆನ್ನಾಗಿ ಬೇಯಿಸಿದ್ದೀನಿ. ಕಣಕ ಅಂದರೆ ಇದು ಮೈದಾ ಹಿಟ್ಟು ಉಳಿದಿರುತ್ತಲ್ಲ, ಅದಕ್ಕೆ ಒಂಚೂರು ಉಪ್ಪು ಖಾರ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಅದು ಮಿಜ್ಜಿ ಚಪಾತಿ ಉದ್ದಂಗೆ ಉದ್ದಿ ಬೇಯಿಸ್ಬಿಟ್ರೆ ಆಗೋಯಿತು. ಪರೋಟ ಥರ ಆಗೋಗುತ್ತೆ. ಇವಾಗ ರೈಸು ರೆಡಿಯಾಗಿದೆ. ಆಮೇಲೆ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ. ಸಾಂಬಾರು ರೆಡಿಯಾಗಿದೆ. ಆಮೇಲೆ ಬದನೇಕಾಯಿ ಮತ್ತು ಆಲೂಗಡ್ಡೆ ಪಲ್ಯನೂ ರೆಡಿಯಾಗಿದೆ.
ಬನ್ನಿ ಇವಾಗ ಸಂಜೆಗೆ ಆರತಿ ಬೀಳುತ್ತಾಳೆ ನನ್ನ ಮಗಳು ನನ್ನ ಮಗನಿಗೆ. ಈ ಗೌರಿ ಹುಣ್ಣಿಮೆಲಿ ಏನು ಅಂದರೆ ಹೆಣ್ಮಕ್ಳು ಮನೆ ಗಂಡು ಮಕ್ಕಳಿಗೆ ಆರತಿನ ಬೆಳಗಬೇಕು. ನಮ್ಮ ವರ್ಷ 2,000 ಕೊಡ್ತೀನಿ ಅಂದು 2 ಕಾಯಿನ್ ಕೊಟ್ಬಿಟ್ಟು ಇದೇ 2,000 ಅಂತ ಹೇಳ್ದೆ. ಆದರೆ ನಮ್ಮ ಮನೆಯವರು 500 ರೂಪಾಯಿ ಕೊಟ್ಟಿದ್ದಾರೆ. ಅದು ಕ್ಲಿಪ್ಸ್ ಇದರಲ್ಲಿ ಇಲ್ಲ. ಸೊ ಅದನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಓಕೆನಾ? ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನೋಡ್ತಾ ಇರೋ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನೋಡಿ. ಓಕೆನಾ? ಇವಾಗೆಲ್ಲ ಬಾಗಿಲಿಗೆ ಎಲ್ಲ ಬಳಗಿಸ್ತಾ ಇದ್ದೀನಿ ಚಿನ್ಮಯಿ ಜೊತೆ. ಲಾಸ್ಟಲ್ಲಿ ಇವಾಗ ಅವರು ಫೋಟೋಸ್ನ ತೆಗೆದಿದ್ದೆ. ಸೊ ನೋಡಿಕೊಂಡು ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆನಾ? ಟೇಕ್ ಕೇರ್, ಲವ್ ಯು, ಬಾಯ್.